ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನು ನಾನು ತಡ ಮಾಡಿದ್ರೆ ತಪ್ಪಾಗುತ್ತೆ. ಜಯಂತ, ಹೇಗಾದರೂ ಅಜ್ಜಿಗೆ ಪೂರ್ತಿ ಪ್ರಜ್ಞೆ ಬರೋಕ್ಕೆ ಮುಂಚೆ ನೀನಲ್ಲಿರಬೇಕು. ಜಾನ್ನೂರನ್ನ ಹೇಗಾದರೂ ಕನ್ವಿನ್ಸ್ ಮಾಡಬಹುದು. ಆದರೆ ಅಜ್ಜಿ ಎಲ್ರಿಗೂ ವಿಷಯ ಹೇಳಿಬಿಟ್ರೆ ಇಲ್ಲಿವರೆಗೆ ಕಾಪಾಡ್ಕೊಂಡು ಬಂದಿರೋ ನಿನ್ನ ಗೌರವ ನುಚ್ಚು ನೂರಾಗ್ಬಿಡುತ್ತೆ. ಆಮೇಲೆ ಚಿನ್ನು ಮುರಿ ನಿನ್ನ ಬಿಟ್ಟು ಹೋಗ್ತಾರೆ. ಅವರೇ ಇಲ್ಲ ಅಂದಮೇಲೆ ನಿನ್ನ ಅಸ್ತಿತ್ವಕ್ಕೆ ಏನು ಬೆಲೆ? ಒಂಟಿ ಜೀವನದಿಂದ ದೂರ ಬಂದವನಿಗೆ ಮತ್ತೆ ಒಂಟಿಯಾಗಿ ಬದುಕೋಕೆ ಆಗೋದಿಲ್ಲ. ಚಿನ್ನು ಮರಿನ ಉಳಿಸ್ಕೋಬೇಕು ಅನ್ನೋದಾದರೆ ಸತ್ಯ ಹೊರಗೆ ಬರೋದನ್ನ ನೀನು ತಡಿಲೇಬೇಕು ಜಯಂತ. ನಿಂತ್ಕೊಳ್ರಿ. ಎಲ್ಲಿ ಹೋಗ್ತಾ ಇದ್ದೀರಾ? ಅದು ಅಜ್ಜಿನ ನೋಡ್ಕೊಂಡು. ಓ, ಅಜ್ಜಿ ಜಯಂತ್ ಅಂತ ಕರೆದ ತಕ್ಷಣ ಪೂರ್ತಿಯಾಗಿ ಹುಷಾರಾಗ್ಬಿಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರಕ್ ಹೋಗ್ತಾ ಇದ್ದೀರಾ? ನೀವ್ ಎಲ್ಲಿಗೂ ಹೋಗ್ತಾ ಇಲ್ಲ. ಚಿನ್ನು ಮರಿ, ನಾನೀಗ ಅಲ್ಲಿಗೆ ಹೋಗದೆ ಹೋದ್ರೆ ತಪ್ಪಾಗತ್ತೆ. ಇಲ್ಲ ಇಲ್ಲ ಇಲ್ಲ, ಏನೂ ತಪ್ಪಾಗಲ್ಲ. ನಿಜ ಹೇಳ್ಬೇಕು ಅಂದ್ರೆ ನೀವ್ ಅಲ್ಲಿಗೆ ಹೋದ್ರೆ ಅವಾಗ ತಪ್ಪಾಗತ್ತೆ. ನೋಡಿ ಪಾಪ ಮನೆಯವ್ರು ಎಲ್ರು ಹೇಗೋ ಅವ್ರನ್ನ ಸ್ವಲ್ಪ ನೋಡ್ಕೊಂಡು ಇವಾಗ ತಾನೇ ಹುಷಾರಾಗ್ತಾ ಇದ್ದಾರೆ. ದಯವಿಟ್ಟು ನೀವು ಹೋಗಿ ಅದನ್ನ ಹಾಳು ಮಾಡ್ಬೇಡಿ. ಚಿನ್ನ ಮರಿ, ಅಜ್ಜಿಗೆ ಪ್ರಜ್ಞೆ ಬಂದ್ರೆ ಏನಾಗುತ್ತೆ ಅಂತ ಗೊತ್ತಿದ್ರು ಹೀಗೆಲ್ಲ ಮಾತಾಡ್ತಾ ಇದ್ದೀರಲ್ಲ. ಗೊತ್ತಾಗ್ಲಿ ಬಿಡಿ. ಎಷ್ಟು ದಿವಸ ಅಂತ ಸತ್ಯನ ಮುಚ್ಚಿಡಕ್ ಸಾಧ್ಯ? ಗೊತ್ತಾಗ್ಲಿ, ಇನ್ನು ಒಳ್ಳೇದೇ ಅಲ್ವಾ? ಚಿನ್ನ ಮರಿ, ಹಾಗಾದ್ರೆ ನನ್ನೊಬ್ಬ ತಪ್ಪಿತಸ್ಥನ ಸ್ಥಾನದಲ್ಲಿ ನಿಲ್ಸಿ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ? ಹಾಗಾದ್ರೆ ನನ್ನ ಮೇಲೆ ಪ್ರೀತಿ ಏನಿಲ್ಲ ನಿಮಗೆ? ಅದೇ ಪ್ರೀತಿ ಬಗ್ಗೆ ಇಷ್ಟು ದಿವಸ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದೆ. ಇವಾಗ ಸತ್ಯ ಗೊತ್ತಾದ್ಮೇಲೂ ನೋವು ಕೊಡಕ್ ಇಷ್ಟ ಇಲ್ಲ. ನೋಡಿ, ಅಜ್ಜಿಗೆ ಪ್ರಜ್ಞೆ ಬಂದ್ಮೇಲೆ ನಿಮ್ ಬಗ್ಗೆ ಎಲ್ಲ ಹೇಳಿದ್ಮೇಲೆ, ನಾನು ಅನುಭವಿಸ್ತಾ ಇರೋದು ನಿಮ್ಮಿಂದಾನೆ ಅಂತ ಹೇಳಾದ್ಮೇಲೆ ನೀವ್ ಅಲ್ಲಿಗೆ ಹೋಗ್ಬೋದು. ಅವಾಗ ಅದು ಸರಿಯಾದ ಸಮಯ ಆಗುತ್ತೆ. ನೋಡಿ ಚಿನ್ನ ಮರಿ, ಇವಾಗ ನಾನು ಅಲ್ಲಿಗೆ ಹೋಗ್ಲೇಬೇಕು. ನನ್ನ ತಡಿಬೇಡಿ. ಒಂದ್ ನಿಮಿಷ. ಅಲ್ಲ, ಆಗ್ಲೂ ನನಗೆ ಮಾತೆಲ್ಲ ಕೊಟ್ಟಿದ್ದು ಮರ್ತು ಬಿಟ್ರಾ? ನನ್ನ ಪರ್ಮಿಷನ್ ಇಲ್ಲದೆ ನೀವೆಲ್ಲೂ ಹೋಗ್ಬಾರ್ದು ಚಿನ್ನಮರಿ. ನಿಮ್ಮ ಪರ್ಮಿಷನ್ ಇಲ್ಲದೆ ನಾನು ಎಲ್ಲ ಹೋಗಲ್ಲ ಚಿನ್ನಮರಿ ಅಂತೆಲ್ಲ ಹೇಳಿದ್ರಿ. ಪ್ರಾಮಿಸ್ ಎಲ್ಲ ಡಮಾರಾ? ಹಾಗಿದ್ರೆ ನಾನು ಕರ್ಕೊಂಡು ಹೋಗಿ ನಾನು ಬರ್ತೀನಿ, ಅವಾಗ ಹೋಗ್ಬೋದು. ನೋಡಿ, ಮೊದಲು ನಾನು ಹೋಗಿ ಅಜ್ಜಿ ಹೇಗಿದ್ದಾರೆ ನೋಡ್ಕೊಂಡು ಬರ್ತೀನಿ, ಆಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಈಗ ನಾನು ಅಲ್ಲಿಗೆ ಹೋಗ್ತಿದ್ರೆ ಅತ್ತೆ ಮಾವ ತಪ್ಪು ತಿಳ್ಕೊಳ್ಳಲ್ವಾ? ಏನೂ ತಪ್ಪು ತಿಳ್ಕೊಳ್ಳಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ. ನೀವು ಕೂತ್ಕೊಳ್ಳಿ. ಸರಿ, ಅಜ್ಜಿ ನೋಡಕ್ಕೆ ನಾನು ಹೋಗಲ್ಲ, ಆಫೀಸಿಗೆ ಹೋಗಿ ಬರ್ತೀನಿ. ಅಲ್ಲ ರೀ, ಏನು ಮನೆಯಿಂದ ಹೋಗ್ತೀನಿ ಹೋಗ್ತೀನಿ ಅಂತಾನೆ ಇದ್ದೀರಾ? ಇಷ್ಟು ದಿವಸ ನಾನೇ ನಿಮ್ಗೆ ಆಫೀಸ್ಗೆ ಹೋಗಿ ಅಂದ್ರೂ ಇಲ್ಲ ನಿಮ್ಮ ಜೊತೆನೇ ಇರ್ತೀನಿ ಅಂತ ನೀವೇ ಗೋಗರಿತಿದ್ರಿ. ಇವತ್ತು ನಾನೇ ಕೇಳ್ತಾ ಇದ್ದೀನಿ, ಪ್ಲೀಸ್ ರೀ ಇವತ್ತು ಆಫೀಸ್ಗೆ ಹೋಗ್ಬೇಡಿ, ಇಲ್ಲೇ ನನ್ನ ಜೊತೆನೇ ಇರಿ. ನೋಡಿದ್ದು ಸುಳ್ಳಾಗಬಹುದು, ಹೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಅಜ್ಜಿ ಹುಷಾರಾಗ್ತಿದ್ದಾರೆ, ಹುಷಾರಾಗ್ಬೋದಂತೆ. ಅಜ್ಜಿ ಹುಷಾರಾಗ್ತಿದ್ದಾರೆ.
ಹೌದಾ? ತಪ್ಪಲ್ವಾ? ನಾನು ಹೀಗೆ ಕೂತ್ರೆ ಅಯ್ಯೋ ಚಿನ್ನುಮರಿ, ಮನೆ ಮಹಾಲಕ್ಷ್ಮಿ ನೀವು ಹೀಗೆಲ್ಲ ಕೂತ್ಕೋಬಾರ್ದು, ಯಾವಾಗಲೂ ನಗ್ನಗ್ತಾ ಇರಬೇಕು ಅಂತ ಹೇಳ್ತಿದ್ರಿ. ನೀವೀ ಮನೆ ನಾರಾಯಣ ಅಲ್ವಾ? ನೀವು ಹೀಗೆ ಕೂತ್ಕೋಬಾರ್ದಲ್ವಾ? ಪ್ಲೀಸ್ 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 ನಗ್ರಿ, ಪ್ಲೀಸ್ ನಗ್ರಿ ನಗ್ರಿ. ಸರಿ, ನಾನಿವಾಗ ನಿಮ್ಗೊಂದು ಬೋನಸ್ ಕೊಡ್ತೀನಿ. ನೀವು ಅಜ್ಜಿನ ನೋಡೋದಕ್ಕೆ ನಮ್ಮ ಮನೆಗೆ ಹೋಗ್ಬೋದು. ಸರಿ ಚಿನ್ನಮರಿ. ಅಯ್ಯೋ ಯಾಕ್ರಿ ಇಷ್ಟೊಂದು ಅರ್ಜೆಂಟಾ? ನೀವು ಹೋಗ್ಬೋದು, ಆದರೆ ನೀವು ಅಲ್ಲಿಗೆ ಹೋಗ್ಬಿಟ್ಟು ಅಜ್ಜಿ ಪರಿಸ್ಥಿತಿನಲ್ಲಿರೋದಕ್ಕೆ ನಾನೇ ಕಾರಣ, ಅಷ್ಟೇ ಅಲ್ಲ ಜಾನು ಅಷ್ಟೆಲ್ಲ ಅನುಭವಿಸ್ತಾ ಇರೋದಕ್ಕೂ ನಾನೇ ಕಾರಣ ಅಂತ ಹೇಳಿ ಧಾರಾಳವಾಗಿ ಹೋಗಿ. ಏನು ಮಾತಾಡ್ತಾ ಇದ್ದೀರಿ ನೀವು? ಆ ವಿಷಯನೆಲ್ಲ ಹೇಳೋಕ್ಕಾಗತ್ತಾ? ಅದನ್ನೆಲ್ಲ ಹೇಳಿದ್ರೆ ನನ್ನ ಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ ನೀವು? ಓ ಶಿಟ್, ಹೌದಲ್ಲ? ಛೇ, ನಾನು ಯಾಕಿದೆಲ್ಲ ಯೋಚನೆ ಮಾಡಲಿಲ್ಲ ಜಾನು ನೀನು? ಆದ್ರೆ ನೀವ್ ಯಾಕಿದೆಲ್ಲ ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡಲಿಲ್ಲ? ಓ ಗೊತ್ತಾಯ್ತು. ನನ್ನ ಮೇಲಿದ್ದ ಪ್ರೀತಿ ಇದೆಲ್ಲ ಮಾಡಿಸ್ಬಿಡ್ತಲ್ವಾ? ಆದ್ರೆ ನೋಡಿ ಎಂತ ಕೆಲಸ ಆಗಿದೆ ಅಂತ. ಏನ್ ಮಾಡೋದು? ಜಾನು ಯೋಚನೆ ಮಾಡಿ ಏನ್ ಮಾಡೋದು? ಹಾ ಒಂದೇ ಒಂದು ಐಡಿಯಾ, ಒಂದೇ ದಾರಿ ಇರೋದು. ನೀವು ಅಲ್ಲಿ ಹೋಗ್ಬಿಟ್ಟು ಅಜ್ಜಿ ವಿಷಯ ಹೇಳೋದಕ್ಕಿಂತ ಮುಂಚೆ ನೀವೇ ಎಲ್ಲ ವಿಷಯ ಹೇಳ್ಬಿಡಿ. ಸಿಂಪಲ್. ಬರೀ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ನೀವೀಗ ಆಡ್ತಿದ್ರೆ ನನಗೆ ಭಯ ಆಗ್ತಾ ಇದೆ ಈಗ. ಭಯ? ನಿಮಗೆ ಭಯ ಎಲ್ಲ ಆಗ್ತಿದ್ಯಾ? ನೋಡಿದ್ರಾ, ನನ್ ಗಂಡಂಗ್ ಭಯ ಎಲ್ಲ ಆಗ್ತಿದ್ಯಂತೆ. ಕೇಳಿಸ್ಕೊಂಡ್ರಾ? ನೀನ್ ನಂಬ್ತೀಯಾ ನನ್ ಗಂಡಂಗ್ ಭಯ ಆಗ್ತಿದ್ಯಂತೆ? ನೀ ಕೇಳಿಸ್ಕೊಂಡ್ಯಾ? ನನ್ ಗಂಡಂಗ್ ಭಯ ಆಗ್ತಿದ್ಯಂತೆ. ನೀನು ಛೇ, ಯಾರು ನಂಬ್ತಾನೆ ಇಲ್ವಲ್ಲ ರೀ. ನಿಮಗ್ ಭಯ ಆಗ್ತಿದೆ ಅಂತ ನೋಡಿ, ಇದೆಲ್ಲ ಭಯದಿಂದ ಆಗಿರೋದಲ್ಲ, ಅದೆಲ್ಲ ಮೀರಿ ಮಾಡಿರೋ ಕೆಲಸ ಇದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.